ಏನಿವತ್ತಿನ ದಿವಸ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಏನಿವತ್ತು ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಪಕ್ಷದ ನಾಯಕರು, ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವ್ರ ಬಗ್ಗೆ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಅವರೇನಲ್ಲಿ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಈಗಾಗಲೇ ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿ ಜನಾಂಗೀಯ ನಿಂದನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ಜಮೀರ್ ಅವರು ಏನು ನಿನ್ನೆ ಪ್ರಥಮ ಬಾರಿಗೆ ಈ ರೀತಿ ಮಾತನಾಡಿರ್ತಕ್ಕಂಥದ್ದಲ್ಲ, ಹಲವಾರು ಬಾರಿ ಈ ರಾಜ್ಯದ ಹಲವಾರು ನಾಯಕರುಗಳ ಬಗ್ಗೆ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರ ಬಗ್ಗೆ ಬಹಳಷ್ಟು ಹಗುರವಾಗಿ ಮಾತನಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಆದರೆ ಇವತ್ತು ಜಮೀರ್ ಅವರಿಗೆ ನಾನು ಒಂದು ಮಾತನ್ನು ಹೇಳ್ತೀನಿ. ಜಮೀರ್ ಅವರೇನು ಇಡೀ ಅಲ್ಪಸಂಖ್ಯಾತ ಸಮುದಾಯದ ಸರ್ವೋಚ್ಚ ನಾಯಕರೇನಲ್ಲ. ಇವತ್ತು ನಾನು ಈಗಾಗಲೇ ಹೇಳ್ತಾ ಇದ್ದೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಎಲ್ಲ ಅಲ್ಪಸಂಖ್ಯಾತ ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಅವ್ರನ್ನ ಮತ್ತೆ ಅವ್ರ ಮನೆಯವ್ರ ಬಗ್ಗೆ, ಅವ್ರ ಮಗನ ಬಗ್ಗೆ ಯಾವ ರೀತಿ ಕೆಟ್ಟ ಕಾಮೆಂಟ್ ಮಾಡಿದ್ದಾರೆ ಅಂತೇಳಿ ಈಗ ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇದ್ರು. ಆದರೆ ಜಮೀರ್ ಅವರೇ, ನೀವೇನು ಹಿಂದೆ ವಿಧಾನಸೌಧಕ್ಕೆ ನಿಮ್ಮನ್ನ ಕುಮಾರಣ್ಣವ್ರ ಜೊತೆ ಹೋದಂತ ಒಂದು ಸಂದರ್ಭದಲ್ಲಿ ಮಾರ್ಷಲ್ ಅಲ್ಲಿ ನಿಮ್ಮನ್ನ ತಡೀತಾರೆ. ಆವತ್ತು ಕುಮಾರಣ್ಣವರು ಚಾಲೆಂಜ್ ಮಾಡಿ ಬರೋಂಥ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರನ್ನ ವಿಧಾನಸಭೆಗೆ ಆರಿಸಿ ಕರ್ಕೊಂಡ್ಬರ್ತೀನಿ ಅಂತೇಳಿ ಚಾಲೆಂಜ್ ಮಾಡಿ ಕರ್ಕೊಂಡ್ಬಂದಿರ್ತಕ್ಕಂಥದ್ದು. ಅದಾದ್ಮೇಲೆ ಇದೇ ಪೂಜ್ಯ ದೇವೇಗೌಡರು ಸಾಹೇಬರು ದರಿದ್ರ ನಾರಾಯಣ ರ್ಯಾಲಿ ಅಂತೇಳಿ ಮಾಡಿ ಅವ್ರನ್ನ ಯಾವ ರೀತಿ ಮನೆಗೂ ಹೋಗಿ ನಾನು ನಿಮ್ಮ ದೇವೇಗೌಡಜಿ ಬಂದಿದ್ದೀನಿ, ನನಗೆ ಒಂದು ಮತಭಿಕ್ಷೆ ಕೊಡಿ ಅಂತೇಳಿ ಪ್ರತಿಯೊಂದು ಮನೆಗೂ ಹೋಗಿ ದರಿದ್ರ ನಾರಾಯಣ ರ್ಯಾಲಿ ಮಾಡಿ ಅವ್ರನ್ನ ಚುನಾಯಿತರಾಗಿ ಆರಿಸಿ ಕರ್ಕೊಂಡ್ಬಂದಿರ್ತಕ್ಕಂಥದ್ದು ಇದೇ ಪೂಜ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣವರು. ಅಂತ ನಾಯಕರ ಬಗ್ಗೆ ಇವತ್ತು ನೀನು ಮಾತನಾಡ್ತೀಯ, ದೇವೇಗೌಡರ ಕುಟುಂಬನ ಖರೀದಿ ಮಾಡ್ತೀನಿ ಅಂತೇಳಿ. ರೀ ಜಮೀರ್, ನಿನ್ನಂತ ಎಷ್ಟೋ ಜನ ದೇವೇಗೌಡರ ಕುಟುಂಬದವ್ರ ಬಗ್ಗೆ ಮಾತನಾಡಿ ಇತ್ತೀಚೆಗೆ ಏನಪ್ಪ ಆಗಿದೆ ಫ್ಯಾಷನ್ ಅಂತಂದ್ರೆ, ಯಾರಾದರೂ ಒಬ್ರು ಈ ರಾಜ್ಯದಲ್ಲಿ ಏನಾದರೂ ಒಂದು ಮಾತು ಅಂತ ಬಂದಂಥ ಸಂದರ್ಭದಲ್ಲಿ ಪೂಜ್ಯ ದೇವೇಗೌಡರ ಸಾಹೇಬ್ರ ಬಗ್ಗೆ ಇರ್ಬೋದು, ಕುಮಾರಣ್ಣವ್ರ ಬಗ್ಗೆ ಇರ್ಬೋದು, ಹಗುರವಾಗಿ ಮಾತನಾಡಿದ್ರೆ ನಾವೇನೋ ಈ ರಾಜ್ಯದಲ್ಲಿ ಬಹಳ ಗೌರವ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀರಿ. ನಾನು ಹೇಳ್ತಾ ಇದ್ದೇನೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಿಮ್ಮ ಬಗ್ಗೆ ಯಾವ ರೀತಿ ಕ್ಯಾಕರಿಸಿ ಉಗಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಈ ರೀತಿ ಪದೇ ಪದೇ ಯಾವುದಾದ್ರೂ ಒಂದು ನಿಮ್ಮದೇ ಸಮುದಾಯದ ಯುವಕರನ್ನ ದಾರಿ ತಪ್ಪಿಸಂತ ಕೆಲಸವನ್ನ ಮಾಡ್ತಾ ಇದ್ರೆ ಅದು ಜಮೀರ್ ಅಹಮದ್ ಅವರು. ನಿನ್ನೆ ಏನು ಮಾತನಾಡಿದ್ದಾರೆ, ಒಬ್ಬ ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಜನಾಂಗೀಯ ನಿಂದನೆ ಅವ್ರು ಮಾಡಿರ್ತಕ್ಕಂಥದ್ದು. ಇದನ್ನ ಕ್ಷಮೆ ಕೇಳಿದ್ರೆ ಇದಕ್ಕೆ ಪಶ್ಚಾತ್ತಾಪ ಅಲ್ಲ. ಈ ರಾಜ್ಯ ಸರ್ಕಾರಕ್ಕೆ ಏನಾದರೂ ಕನಿಷ್ಠ ಗೌರವ ಇದ್ರೆ, ಕನಿಷ್ಠ ಏನಾದರೂ ಮಾನ ಮರ್ಯಾದೆ ಇದ್ರೆ ಕೂಡಲೇ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಜಮೀರ್ ಅವರು ಯಾವುದೇ ಒಂದು ವಿಚಾರದ ಬಗ್ಗೆ ಮಾತನಾಡಬೇಕಾದ್ರೆ ಈ ಹಿಂದೆ ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ಇರ್ಬೋದು, ಪ್ರತಿಯೊಬ್ಬರ ಬಗ್ಗೆನೂ ಮಾತನಾಡಬೇಕಾದ್ರೆ ಅವ್ರದೇ ಸಮುದಾಯ ಯುವಕರನ್ನ ಕೇಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಶಾಂತಿ ಸುವ್ಯವಸ್ಥೆಗೆ ಹೆಸರಾಗಿರ್ತಕ್ಕಂಥ ಒಂದು ರಾಜ್ಯ. ಆದರೆ ಇಂಥ ಒಬ್ಬ ಕಿಡಿಗೇಡಿಯನ್ನ ಸಚಿವ ಸಂಪುಟದಲ್ಲಿ ಇಟ್ಕೊಂಡು ಶಾಂತಿ ಸುವ್ಯವಸ್ಥೆ ಹಾಳಾಗೋದು ಅಷ್ಟೇ ಅಲ್ಲ, ರಾಜ್ಯದ ಯುವಕರನ್ನ ಕೆಳಿಸ್ತಕ್ಕಂಥ ಕೆಲಸ. ಅದೇ ರೀತಿ ಪ್ರತಿ ಬಾರಿನೂ ಸಹ ಏನು ಒಂದು ಕುಮಾರಣ್ಣವ್ರ ಬಗ್ಗೆ ಏನು ಕೆಟ್ಟದಾಗ ಮಾತನಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಹೇಳ್ತಾ ಇದ್ದೀರಿ, ಇದು ಕೊನೆ ಎಚ್ಚರಿಕೆ. ಹಿಂದೆನೂ ಸಹ ಬಹಳಷ್ಟು ಬಾರಿ ಮಾತನಾಡಿದ್ದೀರಿ. ಕೂಡಲೇ ಏನಾದರೂ ಅವರು ಸಚಿವ ಸಂಪುಟದಿಂದ ಈ ರಾಜ್ಯ ಸರ್ಕಾರ ವಜಾಗೊಳಿಸಿಲ್ಲ ಅಂತಂದ್ರೆ ಜಮೀರ್ ಅವರು ಎಲ್ಲೇ ಬಂದ್ರು ಸಹ JDS ಪಕ್ಷದ ವತಿಯಿಂದ ಇಡೀ ರಾಜ್ಯದಾದ್ಯಂತ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡೋದಷ್ಟೇ ಅಲ್ಲ, ಅವರ ಕಾರ್ಯಕ್ರಮಗಳಿಗೆ ಮುತ್ತಿಗೆಯನ್ನು ಹಾಕ್ತೀವಿ. ಇದರಲ್ಲಿ ಯಾವುದೇ ರಾಜಿ ಆಗಂತ ಪ್ರಶ್ನೆ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರದ ರಾಹುಲ್ ಗಾಂಧಿ ಅವರು ಏನು ಒತ್ತಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಏನಿದ್ದಾರೆ, ಕೂಡಲೇ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕಾನೂನು ಹೋರಾಟ ಈಗಾಗಲೇ ನಾವು ಉಪಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಇವತ್ತೇನವರು ನಿನ್ನೆ ಅವರು ಮಾಡಿರ್ತಕ್ಕಂಥ ಒಂದು ಪದ ಬಳಕೆ ಈಗಾಗಲೇ ನಾವು ರಾಜ್ಯ
ಚುನಾವಣಾ ಆಯೋಗಕ್ಕೆ ಈಗಾಗಲೇ ನಾವು ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ DC ಅವ್ರಿಗೆ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ. ಗವರ್ನರ್ಗೂ ಸಹ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ, ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ. ಹಿಂದೆ ಜಮೀರ್ ಅವರು ಹೇಳ್ತಾ ಇದ್ದಾರಲ್ಲ, ನಮಗೂ ಅವರಷ್ಟೇ ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದು ಬರ್ತದೆ, ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ಬರ್ತದೆ, ಆದರೆ ಅದು ಸಭ್ಯತೆ ಅಲ್ಲ ಅಂತೇಳಿ ಗೌರವಯುತವಾಗಿ ಮಾತನಾಡ್ತಾ ಇದ್ದೀವಿ. ಜಮೀರ್ ಅವರೇ, ನೀವೇನು ಪದಬಳಕೆ ಬಳಸಿದ್ದೀರಲ್ಲ, ನಾವು ಓದಿರೋದು ಹೊಸಕೋಟೆ ಕಾಲೇಜಲ್ಲಿ, ನಮಗೂ ಇದಕ್ಕಿಂತ ಕೆಟ್ಟ ಪದ ಬಳಕೆ ಬಳಸ್ತಕ್ಕಂಥದ್ದು ನಮಗೂ ಬರ್ತದೆ, ಆದರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂತೇಳಿ, ನಿಮ್ಮಷ್ಟು ಕೀಳ್ಮಟ್ಟಕ್ಕೆ ಕೆಳಮಟ್ಟಕ್ಕೆ ನಾವು ಇಳಿಬಾರ್ದು ಅಂತೇಳಿ ಒಬ್ಬ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ನಿಮಗೆ ನಾವು ರಾಜ್ಯ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೀರಿ. ಇದೇ ರೀತಿ ನೀವು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನೀವೆಲ್ಲೋದ್ರಲ್ಲಿ ನಾವಲ್ಲ, ಈಗಾಗಲೇ ನಿಮ್ಮದೇ ಸಮುದಾಯದ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಮಾತನಾಡ್ತಾ ಇದ್ರು, ಅವರ ಆಕ್ರೋಶ ಯಾವ ರೀತಿ ಅಂತೇಳಿ. ಅವರ ಆಕ್ರೋಶಕ್ಕೆ ನೀವು ಗುರಿ ಆಗ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.